ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸೂಪರ್ವಾಗಿರೋ ಮಟನ್ ಲಿವರ್ ಫ್ರೈ ನಮ್ಮನೆ ಸ್ಟೈಲ್ನಲ್ಲಿ ನಿಮಗೋಸ್ಕರ ಇದನ್ನ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಸಿಂಪಲ್ ಇಂಗ್ರೀಡಿಯೆಂಟ್ಸ್, ಫಟಾಫಟ್ ಅಂತ ಮಾಡ್ಬೋದು. ತುಂಬ ಟೇಸ್ಟಾಗಿರುತ್ತೆ. ಮಟನ್ ಲಿವರ್ ಎಷ್ಟು ಹೆಲ್ತಿಗೆ ಒಳ್ಳೆಯದಂದರೆ ಹಿಮೋಗ್ಲೋಬಿನ್ ಕಡಿಮೆ ಇರೋರು ಮತ್ತು ಬ್ಲಡ್ ಕೌಂಟ್ ಎಲ್ಲ ಕಡಿಮೆ ಇರೋ ವೀಕ್ಲಿ ಒನ್ಸು ಇದನ್ನು ತಿನ್ನೋದ್ರಿಂದ ತುಂಬ ಹೆಲ್ತಿಗೆ ಒಳ್ಳೆಯದು ಮಟನ್ ಲಿವರ್. ಅದನ್ನ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಮೊದಲು ಅರಿಶಿನ ಹಾಕಿ ಮಟನ್ ಲಿವರ್ನ ನಾವು ನೀಟಾಗಿ ವಾಶ್ ಮಾಡ್ಕೊಬೇಕು. ಆವಾಗಲೇ ಈ ಹೊಲ್ಸು ವಾಸನೆ ಎಲ್ಲ ಬರಲ್ಲ. ಒಂದೆರಡು ಸತಿ ಮಟನ್ ಲಿವರ್ನ ಅರಿಶಿನ ಹಾಕಿ ವಾಶ್ ಮಾಡ್ಕೊಳ್ಳಿ. ನಾನು ವಾಶ್ ಮಾಡ್ಕೊಂಡು ತೆಗೆದಿಟ್ಕೊತಾ ಇದ್ದೀನಿ. ಇದನ್ನು ಹೇಗೆ ನಾವು ಫ್ರೈ ಮಾಡೋದಂತ ಬನ್ನಿ ನೋಡೋಣ. ಸ್ಟವ್ ಮೇಲೆ ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ ಚೆನ್ನಾಗಿ ಕಾಯಬೇಕು. ಪ್ಯಾನ್ ಚೆನ್ನಾಗಿ ಕಾಯ್ದ ನಂತರ 3-4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ನಾನು ಅರ್ಧ kg ಮಟನ್ ಲಿವರ್ಗೆ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಎಣ್ಣೆ ಕಾಯ್ದ ಮೇಲೆ ಈರುಳ್ಳಿ, ಕರಿಬೇವಿನ ಸೊಪ್ಪನ್ನ ಹಾಕ್ಕೋಬೇಕು. ದೊಡ್ಡ ಈರುಳ್ಳಿ ನಾನು 2 ಹೆಚ್ಚಿಟ್ಕೊಂಡಿದ್ದೆ. ಅದು ಕರಿಬೇವಿನ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೇಬಲ್ ಸ್ಪೂನ್ ಹಾಕಿ 3 ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡೋಣ. ನಿಮಗೆ ಈ ಸ್ಟೇಜ್ನಲ್ಲಿ ಬೇಕಾದ್ರೆ ಹಸಿಮೆಣ್ಸಿನ್ಕಾಯಿ ಬೇಕಾದ್ರೆ ಆ್ಯಡ್ ಮಾಡ್ಕೊಬೋದು. ನಾನಿಲ್ಲಿ ಆ್ಯಡ್ ಮಾಡಿಲ್ಲ ಹಸಿಮೆಣ್ಸಿನ್ಕಾಯಿ. ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ಎಲ್ಲ ಮಸಾಲನೂ ಎಣ್ಣೆಲೆ ಚೆನ್ನಾಗಿ ಫ್ರೈ ಆಗಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅಚ್ಕಾರದ ಪುಡಿ ಈಗ ಹಾಕ್ಕೊತಾ ಇದ್ದೀನಿ 1 ಟೇಬಲ್ ಸ್ಪೂನು. 1.5 ಟೇಬಲ್ ಸ್ಪೂನ್ ಆದಷ್ಟು ಧನಿಯಾ ಪೌಡರು, ಸ್ವಲ್ಪ ಚಕ್ಕೆ, ಒಂದೆರಡು ಪೀಸ್ ಚಕ್ಕೆ, 1-2 ಪೀಸ್ ಲವಂಗ, ಒಂಚೂರು ಸೋಂಪು ಹಾಕ್ಕೊಂಡಿದ್ದೀನಿ. 1/4 ಟೇಬಲ್ ಸ್ಪೂನ್. ಸ್ವಲ್ಪ ಅರಿಶಿನ ಪೌಡರ್ ಹಾಕ್ಕೊತಿದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ಇಷ್ಟು ಮಸಾಲನೂ ಎಣ್ಣೆಲೇ ಫ್ರೈ ಆಗಬೇಕು. ಆವಾಗಲೇ ನಿಮಗೆ ಹಸಿ ವಾಸನೆ ಇರಲ್ಲ. ನೀಟಾಗಿ ಫ್ರೈ ಆದಷ್ಟು ಟೇಸ್ಟ್ ಕೊಡುತ್ತೆ. ಇವಾಗ 1 ಟೊಮಟೆ ಹಣ್ಣನ್ನು ಹಾಕ್ಕೊತಾ ಇದ್ದೀನಿ. ಯಾಕಂದರೆ ನಾನು ಡ್ರೈ ರೋಸ್ಟ್ ಮಾಡೋದ್ರಿಂದ 1 ಟೊಮಟೆ ಹಣ್ಣು ಹಾಕೊಂಡ್ರೆ ಸಾಕು. ಈ 1 ಟೊಮಟೆ ಹಣ್ಣು ಫ್ಲೇವರ್ಗೆ ಹಾಕ್ಕೊತಾ ಇರೋದಷ್ಟೇ. ಇವಾಗ ನಾವು ವಾಶ್ ಮಾಡಿ ಇಟ್ಕೊಂಡಿರೋ ಮಟನ್ ಲಿವರ್ನ ಹಾಕ್ಕೊಳ್ಳೋಣ. ನೀವು ಪುಟ್ಪುಟಾಣಿ ಕೂಡ ಕಟ್ ಮಾಡಿ ಹಾಕ್ಕೊಬೋದು. ನಿಮಗೆ ಎಷ್ಟು ನಿಮಗೆ ಮಟನ್ ಲಿವರ್ ಚಿಕ್ಕದಾಗಿ ಬೇಕಾ, ದೊಡ್ಡದಾಗಿ ಬೇಕಾ ಅಂತ ಆ ಶೇಪ್ನ ನೀವು ನಿಮ್ಮ ಇಷ್ಟಕ್ಕೆ ತಕ್ಕ ಹಾಗೆ ಕಟ್ ಮಾಡ್ಕೊಳ್ಳಿ. ಆದರೆ ಇದೇ ಮಸಾಲ ಹಾಕಿ ಅದು ತುಂಬ ಟೇಸ್ಟಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ, ಸ್ವಲ್ಪ ನಾನು ಇಲ್ಲಿ ಪೆಪ್ಪರ್ ಪೌಡರ್ನ ಹಾಕ್ಕೊಡ್ತಾ ಇದ್ದೀನಿ. ಮೆಣಸಿನ ಪೌಡರ್ನ ಸ್ವಲ್ಪ ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಒಂದು ಅರ್ಧ ಲೋಟದಷ್ಟು ನೀರು ಹಾಕೋಣ ಸಾಕು. ಜಾಸ್ತಿ ನೀರು ಹಾಕೋದು ಬೇಡ. ಯಾಕಂದರೆ ಇದು ಡ್ರೈ ರೋಸ್ಟ್ ಆಗಿರೋದ್ರಿಂದ ಗ್ರೇವಿ ಇಲ್ಲ, ಇದು ಡ್ರೈಯಾಗಿ ರೋಸ್ಟ್ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ ನೋಡಿ. ಡ್ರೈಯಾಗಿ ರೋಸ್ಟ್ ಆಗಿದೆ. ಇವಾಗ ಒಂದು ಅರ್ಧ ಲೆಮನ್ನ ಹಿಂಡ್ಕೋಬೇಕು. ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಸೂಪರಾಗಿರೋ ಮಟನ್ ಲಿವರ್ ಡ್ರೈ ರೋಸ್ಟ್ ರೆಡಿಯಾಗುತ್ತೆ ನಮ್ಮನೆ ಸ್ಟೈಲ್ನಲ್ಲಿ. ಈ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಗಿದೆ ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವು ಸಹ ಮನೇಲಿ ಮಾಡಿ ನೋಡಿ. ನಿಮಗೆ ಈ ರೆಸಿಪಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹೀಗೆ ನನ್ನ ಒಂದು ಚಾನಲನ್ನು ಪ್ರೋತ್ಸಾಹಿಸಿ.